ನಮಸ್ಕಾರ ಪವರ್ ಫೋಕಸ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ರಾಷ್ಟ್ರ ರಾಜಧಾನಿ ದೆಹಲಿ ಸದ್ಯ ರಣರಂಗವಾಗಿದೆ. ಕಳೆದ ಕೆಲ ದಿನಗಳಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯವರು ನಡೆಸ್ತಾ ಇದ್ದಂತ ಪ್ರತಿಭಟನೆ ಉಗ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ನಿನ್ನೆ ಸಂಸತ್ ಭವನವನ್ನು ಮುತ್ತಿಗೆ ಹಾಕುವಂತ ಪ್ರಯತ್ನ ಆಯಿತು. ಇವತ್ತು ಕೂಡ ಅವರ ಪ್ರತಿಭಟನೆ ನಡೀತು. ಹಾಗೇನೆ ಕಲಾಪದಲ್ಲಿ ಏನೆಲ್ಲ ಆಯಿತು, ದೊಡ್ಡ ಹೈಡ್ರಾಮಕ್ಕೆ ಸಾಕ್ಷಿಯಾಗಿದೆ ಲೋಕಸಭೆ ಮತ್ತು ರಾಜ್ಯಸಭೆ. ಮುಂದೂಡಿಕೆ ಆಯಿತು, ಮತ್ತೆ ಪ್ರಾರಂಭ ಆಯಿತು, ಅಲ್ಲಿಯೂ ಕೂಡ ಗದ್ದಲ ಗಲಾಟೆ. ಇದಕ್ಕೆಲ್ಲ ಕಾರಣ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ. ಒಂದು ಕಡೆಯಲ್ಲಿ ಈ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆಯೋದಕ್ಕೆ ಕಾರಣ ಏನು, ಈ ಪ್ರತಿಭಟನೆಯ ಹಿಂದಿರೋದು ಯಾರು, ಹಾಗೇನೆ ಧರ್ಮೇಂದ್ರ ಪ್ರಧಾನ್ ಇಷ್ಟೆಲ್ಲ ಆದರೂ ಕೂಡ ಯಾಕೆ ರಾಜೀನಾಮೆಯನ್ನ ಕೊಡ್ತಾ ಇಲ್ಲ, ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ನೀಟ್ ಮುಗಿಯದ ಗೊಂದಲ ಮುಂದುವರೆದಿದೆ. ಕೋಲಾಹಲ ಸಂಸತ್ತಿನ ಒಳಗೂ ಮತ್ತು ಹೊರಗೂ ಪ್ರತಿಭಟನೆ ಮತ್ತಷ್ಟು ತೀವ್ರವಾಗ್ತಾ ಇದೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಜಾ ಮಾಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜಂತರ್ ಮಂತರ್ನಲ್ಲಿ ಯುವ ಜನತೆಯ ಪ್ರತಿಭಟನೆ ಜೋರಾಗಿದೆ. ಸಂಸತ್ತಿನ ಒಳಗೂ ಹಾಗೂ ಹೊರಗೂ ವಿಪಕ್ಷಗಳ ಹೋರಾಟ ತೀವ್ರವಾಗ್ತಾ ಇದೆ. ಮೊದಲು ಸಚಿವರನ್ನ ವಜಾ ಮಾಡಿ ಬಳಿಕ ಚರ್ಚೆ ಮಾಡಿ ಅಂತ ವಿಪಕ್ಷಗಳು ಹೇಳ್ತಾ ಇವೆ. ಅತ್ತ ಸಂಪೂರ್ಣ ಚರ್ಚೆಗೆ ನಾವು ರೆಡಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಜಟಾಪಟಿಗಳು ಜೋರಾಗ್ತಾ ಇದೆ. 3 ದಿನದ ಕಲಾಪ ಕೂಡ ಬಲಿಯಾಗಿದೆ. ಇನ್ನು ಈ ಕುರಿತಂತೆ ಕಿರಣ್ ರಿಜಿಜು ಮಾತನಾಡಿದ್ದಾರೆ, ಪ್ರಿಯಾಂಕಾ ವಾದ್ರಾ ಮಾತನಾಡಿದ್ದಾರೆ. ಈ ಜೊತೆಗೆ ಹಲವರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅವರೆಲ್ಲ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. आज पार्लियामेंट सदन में कह दिया कि नीट एग्जाम का पेपर लीक का मामला और उससे जुड़े हुए जो भी संबंधित मामले हैं उस पर पूरी तरह से चर्चा करने के लिए तैयार है. किस नियम के तहत चर्चा करना है वो तो तय करना पड़ेगा. पार्लियामेंट के अंदर में चर्चा करने के लिए एक सिस्टम बनाया हुआ है. अब सीधा सड़क पे उतर जाते हो और हंगामा करते हो, ये ठीक नहीं है. कि नीट एग्जाम पेपर पे पूरा चर्चा होकर की और उसमें क्या क्या कदम सरकार ने उठाया है ये भी देश का सामने में जाना चाहिए. और नीट के पेपर लीकेज के बाद जो घटनाएं हुए हैं उसका भी ब्यौरा सरकार सदन में देंगे, देश को बताएंगे. और क्या क्या कार्रवाई किया है ये भी देशवासियों को जानने का पूरा अधिकार है. हम एडजर्नमेंट मोशन मांग रहे हैं ताकि ठीक से डिस्कशन हो. आप 8 घंटे के लिए वंदे मातरम डिस्कस कर सकते हैं तो आप लंबे समय के लिए ठीक ढंग से एडजर्नमेंट मोशन पे ये इशू भी डिस्कस कर सकते हैं. गवर्नमेंट हमेशा खेल खेलती है, राजनीतिक खेल खेलती है. The way in which the government of India brutally deal with the students who are agitating against Dharmendra Pradhan. Sir, one point. मेरा point है sir. आप तो बताइए, आप चर्चा चाहते हैं? Indian opposition, आप चर्चा करना चाहते हैं? Sir, सरकार चर्चा को तैयार है. Sir, आप पूरी चर्चा में बोलना ना, वेणुगोपाल जी, आप जितना समय चाहोगे बोलेंगे हम पूरी चर्चा में क्या चाहते हैं हम बोलेंगे सर. हम चाहता है हम बोल सर. हमारा डिमांड वेरी क्लियर है. Education minister should be resigned. Then one more. आप चर्चा में if you accept adjournment motion पर चर्चा करो sir. The way in which the government of India brutally deal with the students who are agitating against Dharmendra Pradhan. Sir, one point. मेरा point है sir. ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಜಂತರ್ ಮಂತರ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ರಣಕಹಳೆ ಜೋರಾಗಿದೆ. ಈ ಬಾರಿ ಹೆಜ್ಜೆ ಹಿಂದಿಡುವ ಪ್ರಶ್ನೆಯೇ ಇಲ್ಲ ಅಂತ ಸಿಜೆಪಿ ಹೇಳ್ತಾ ಇದೆ. ಸಚಿವ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ರಾಜೀನಾಮೆ ಪಡೆಯದಿದ್ರೆ ಕೆಟ್ಟ ಪರಿಣಾಮ ಎದುರಿಸಬೇಕಾಗತ್ತೆ. ಕೇಂದ್ರ ಸರ್ಕಾರಕ್ಕೆ ಸಿಜೆಪಿ ವಕ್ತಾರ ಆಶುತೋಷ್ ರಂಖಾ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ.
ಹಾಗೆಯೇ ಹಲ್ಲೆಗೈದ ಪೊಲೀಸರನ್ನ ಜೈಲಿಗೆ ಕಳುಹಿಸದೆ ನಾವು ಬಿಡೋದಿಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಕೊಟ್ಟಂತ ವಾರ್ನಿಂಗ್ ಸಿಜೆಪಿ ಪಕ್ಷದ ವಕ್ತಾರರು ಕೂಡ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. जिस पुलिस वाले ने लाठी चलाई और एक्सेस फोर्स का यूज किया, सर फोड़े हैं, थप्पड़ बजाए है, लड़कियों को मोलेस्ट किया, छोटी बच्चियों को मारा है, सर फोड़ा है, बाल खींचा है, वो एक एक पुलिस वाले को चेतावनी है कि हम लोग उनके पास आएंगे, उनको आइडेंटिफाई करेंगे, उनका नाम निकालेंगे और उनके खिलाफ FIR फाइल करेंगे और जब टाइम आएगा उनको जेल भी भेजेंगे. आप डेट एंड टाइम नोट कर लो, हमारा वार्निंग है ये उन सब पुलिस वालों को. No one, especially the government, who continuously demean the students, the youth of this country, they could have imagined that 20th July will see lakhs and lakhs of students. What's the bigger thing? Even after 20th July ended, it's almost been 36 hours now, there are still lakhs and lakhs of students out there on the streets of Delhi who want justice for the students, who want the demands of this movement to be met. And we have said this very clearly, what happened on 20th was a trailer. If the government doesn't agree, millions more will come to Delhi, because this time will not hold back, will not stay silent. We have seen too much, we have witnessed too much, we have experienced too much. 20th July ko the way the police behaved, we have seen it all now. So the government really needs to get its act together, otherwise the youth of this country is going to take them down, and take them down very badly. ಸಿಜೆಪಿ ಪಾರ್ಟಿಯವರು ಕೇಂದ್ರ ಸರ್ಕಾರಕ್ಕೆ ಕೊಟ್ಟ ಎಚ್ಚರಿಕೆಯನ್ನ ಗಮನಿಸಿದ್ರಿ. ಈ ಹೋರಾಟ ದೆಹಲಿಯಲ್ಲಿ ಮಾತ್ರ ನಡೀತಾ ಇಲ್ಲ, ದೇಶವ್ಯಾಪಿ ಪ್ರತಿಭಟನೆ ನಡೀತಾ ಇದೆ. ರಾಜಧಾನಿ ದೆಹಲಿ ಮಾತ್ರ ಅಲ್ಲ, ದೇಶದ ಹಲವೆಡೆ ಪ್ರತಿಭಟನೆ. ಮುಂಬೈ, ಪಾಟ್ನಾ, ಹೈದರಾಬಾದ್ ಸೇರಿ ಹಲವು ಕಡೆ ಪ್ರೊಟೆಸ್ಟ್ ಮಾಡಲಾಗಿದೆ. ಯುವ ಜನತೆಯ ಹೋರಾಟಕ್ಕೆ ಪ್ರತಿಪಕ್ಷಗಳ ಸಂಪೂರ್ಣ ಬೆಂಬಲ ಇಲ್ಲಿದೆ. ರಾಜಕೀಯ ತಿರುವನ್ನ ಪಡಿತಾ ಇದೆ ನೀಟ್ ಪ್ರಶ್ನೆ ಪತ್ರಿಕೆ ಫೈಟ್. ಬೆಂಗಳೂರಿನಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ರು. ಇಲ್ಲೂ ದೊಡ್ಡ ಹೈಡ್ರಾಮವೇ ಆಗಿದೆ. ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಜಟಾಪಟಿ ಜೋರಾಗಿ ನಡೀತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ನಡೆಸುವ ಕೆಲಸ ಆಯಿತು. ಮೊದಲು ಕಾಂಗ್ರೆಸ್ನ ಕಾರ್ಯಕರ್ತರು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಆ ಬಳಿಕ ಕೆಪಿಸಿಸಿ ಕಚೇರಿಗೆ ಕಾಂಗ್ರೆಸ್ನವರು ಮುತ್ತಿಗೆ ಹಾಕುವ, ಬಿಜೆಪಿಯವರು ಮುತ್ತಿಗೆ ಹಾಕುವ ಪ್ರಯತ್ನವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಹೈಡ್ರಾಮವೇ ನಡೆದು ಹೋಯಿತು. देखिए ये किस तरीके से यहाँ, ये देखिए प्रदर्शनकारियों को किस तरीके से यहाँ पर पीटा जा रहा है, किस तरीके से यहाँ पर लाठीचार्ज किया जा रहा है. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾದ ಪ್ರತಿಭಟನೆ ಈಗ ಯಾವ ಸ್ವರೂಪವನ್ನು ಪಡೆದುಕೊಂಡಿದೆ ದೇಶಾದ್ಯಂತ ಗಮನಿಸ್ತಾ ಇದ್ರಿ. ಇದೇ ವಿಚಾರದ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಆಮ್ ಆದ್ಮಿ ಪಕ್ಷದ ವಕ್ತಾರೆಯಾಗಿರುವಂತಹ ಪುಷ್ಪಾವತಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಿಜೆಪಿ ವಕ್ತಾರ ಉತ್ಕರ್ಷ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ರಾಜಕೀಯ ವಿಶ್ಲೇಷಕರಾಗಿರುವಂತಹ ಬಾಲಾಜಿ MS ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರಾಗಿರುವಂಥ ಬಸವರಾಜ್ ಹಿಟ್ನಾಳ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಉತ್ಕರ್ಷ್ ಅವರೇ, ಆರಂಭದಲ್ಲೇ ಕೇಂದ್ರ ಸರ್ಕಾರ ಈ ನೀಟ್ ವಿಚಾರಕ್ಕೆ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿದ್ರೆ ದೇಶದ ಜನತೆ ಇಷ್ಟೆಲ್ಲ ಹೈಡ್ರಾಮಾಗಳನ್ನು ನೋಡುವಂಥ ಅವಶ್ಯಕತೆ ಇರಲಿಲ್ಲ. ಆಗಲೂ ತೆಗೆದುಕೊಂಡಿಲ್ಲ, ಈಗಲೂ ತೆಗೆದುಕೊಂಡಿಲ್ಲ. ಆದರೆ ವಿದ್ಯಾರ್ಥಿಗಳ ಮೇಲೆ ಕೇಂದ್ರ ಸರ್ಕಾರ ಲಾಠಿ ಪ್ರಹಾರ ಮಾಡ್ತಾ ಇದೆ, ಅವ್ರ ಮೇಲೆ ಟಿಯರ್ ಗ್ಯಾಸ್ ಆಗ್ತಾ ಇದೆ. ಇದು ಸರಿಯಲ್ಲ. ನೋಡಿ, ಒಂದು ಬಹಳ ಸ್ಪಷ್ಟಪಡಿಸ್ತೀನಿ,
ಇವತ್ತು ದೆಹಲಿಯ ಜಂತರ್ ಮಂತರಲ್ಲಿ ಆಗಿರ್ತಕ್ಕಂಥ ಹೋರಾಟ ಏನಿದೆ, ವಿದ್ಯಾರ್ಥಿಗಳನ್ನು ಉಪಯೋಗಿಸ್ಕೊಂಡು ಒಂದು ಹರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋಂಥ ಸ್ಪಷ್ಟವಾದ ಚಿತ್ರಣ ನಮಗಲ್ಲಿ ಕಾಣಿಸ್ತಿದೆ. ನಿಮಗೆ ಉದಾಹರಣೆ ಆಧಾರ ಸಹಿತ ಹೇಳ್ತೀನಿ. ಇವತ್ತು ನೀವು ನೀಟ್ ವಿಚಾರಕ್ಕೆ ಹೋರಾಟವನ್ನು ಇವ್ರು ಕೂತಂಥದ್ದು ಸರಿ ಆಯಿತು, ನೀಟ್ ವಿಚಾರ ಹೋರಾಟ ಮಾಡಲಿ, ಅವರ ಬೇಡಿಕೆಗಳನ್ನು ಕೇಳಲಿ. ಆದರೆ ಇಲ್ಲಿ ನನಗೊಂದಷ್ಟು ಪ್ರಶ್ನೆಗಳಿದೆ ಸಂಪತ್ ಅವರೇ. ಇಲ್ಲಿ ನೀವು ಘೋಷಣೆಗಳನ್ನು ಹಾಕುವಂಥ ನಿಮ್ಮ ಬೇಡಿಕೆಗಳನ್ನು ಇಟ್ಟಾಗ ಫ್ರೀ ಉಮರ್ ಖಲೀದ್ ಯಾಕೆ ಬರುತ್ತೆ, ಫ್ರೀ ಶಾರ್ಜಿಲ್ ಇಮಾಮ್ ಯಾಕೆ ಬರುತ್ತೆ, ರಿಸ್ಟೋರ್ ಆರ್ಟಿಕಲ್ 370 ಯಾಕೆ ಬರುತ್ತೆ, ಬ್ಯಾನ್ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಯಾಕೆ ಬರುತ್ತೆ, ಸ್ಟಾಪ್ ಡೆವಲಪ್ಮೆಂಟ್ ಇನ್ ಲಡಾಖ್ ಯಾಕೆ ಬರುತ್ತೆ, ಸ್ಟಾಪ್ ಅಮೆಂಡ್ಮೆಂಟ್ಸ್ ಟು FCR ಯಾಕೆ ಬರುತ್ತೆ, ಪಾರ್ಲಿಮೆಂಟ್ ಉಡಾದೇಂಗೆ ಅಂತ ಯಾಕೆ ಬರುತ್ತೆ, ಮೋದಿ ಮರ್ಜಾಗ ಅಂತ ಯಾಕೆ ಬರುತ್ತೆ, ಪ್ರಧಾನ ಮಂತ್ರಿಗಳಿಗೆ ಮಧ್ಯದ ಬೆರಳು ಯಾಕೆ ತೋರಿಸ್ತಾರೆ, ಡೆಮಾಲಿಷ್ ಪಾರ್ಲಿಮೆಂಟ್ ಅಂತ ಯಾಕೆ ಹೇಳ್ತಾರೆ, ಕಬರ್ ಕುಡೇಗಿ ಸ್ಲೋಗನ್ಸ್ ಯಾಕೆ ಬರುತ್ತೆ? ಇವ್ರು ವಿದ್ಯಾರ್ಥಿಗಳ ಬಹಳ ಪ್ರತಿಭಾವಂತರ ಅವರು. ವಿದ್ಯಾರ್ಥಿಗಳಲ್ಲ ಇವರು. ಯಾರು ಇವ್ರು ವಿದ್ಯಾರ್ಥಿಗಳಂತಾರೇನ್ರಿ ಇವ್ರನ್ನ? ವಿದ್ಯಾರ್ಥಿಗಳಂತಾರೆ ಇವ್ರನ್ನ. ಪಾರ್ಲಿಮೆಂಟ್ ಅನ್ನು ಉಡಾಯಿಸ್ತೀವಿ, ಅಲ್ಲಿ ಬಂದಿದ್ದಂತ ಒಬ್ಬ CJP ಗೊತ್ತಿಲ್ಲ ಯಾವ ಪಾರ್ಟಿಯ ಕಾರ್ಯಕರ್ತ ಹೇಳ್ತಾನೆ 5-6 ಲಕ್ಷ ಜನ ಬರ್ತೀವಿ, ಪಾರ್ಲಿಮೆಂಟ್ ನುಗ್ತೀವಿ, ಪಾರ್ಲಿಮೆಂಟ್ ಅನ್ನ ಧ್ವಂಸಗೊಳಿಸ್ತೀವಿ ಅಂತ ವಿತ್ ವಿಡಿಯೋ ಕೊಡ್ತೀನಿ, ನಾನು ಬೇಕಾದ್ರೆ ತೋರಿಸ್ತೀನಿ, ಎಲ್ಲ ಆಧಾರ ಇಟ್ಕೊಂಡೆ ಬಂದೀನಿ. ಮತ್ತೆ ಬಹಳ ಪ್ರಮುಖವಾಗಿ ಪಾಪ ಮಾಧ್ಯಮದವ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ. ಇದೇ ಮಾಧ್ಯಮದ ಪ್ರತಿಷ್ಠಿತ ಮಾಧ್ಯಮದ ಪತ್ರಕರ್ತರು ದೇವಕೋಟೆ ಹೇಳ್ತಾರೆ, ದೇ ಹ್ಯಾವ್ ಹಿಟ್ ಮಿ 100 ಟೈಮ್ಸ್ ಅಂತ. ಇವ್ರು ವಿದ್ಯಾರ್ಥಿಗಳ? ಇವ್ರು ವಿದ್ಯಾರ್ಥಿಗಳ? ನೀಟ್ ವಿದ್ಯಾರ್ಥಿಗಳವರೆಲ್ಲ. ಆಮೇಲೆ ಇವರು ನೀಟ್ ಬಗ್ಗೆ ಮಾತಾಡ್ರಪ್ಪ ಅಂತಂದ್ರೆ ದಯವಿಟ್ಟು ಝೂಮ್ ಮಾಡಿ. ಇವ್ರು ಹಾಕುವಂತ ಘೋಷಣೆ ಏನು? ವಿ ವಿಲ್ ಸ್ಮ್ಯಾಶ್ ಅಂಡ್ ವಿಲ್ ಓವರ್ಟೂನ್ ಬ್ರಾಹ್ಮಣಿಕಲ್ ಹಿಂದುತ್ವ ಫ್ಯಾಸಿಸಮ್. ಇವ್ರು ನೀಟ್ ವಿದ್ಯಾರ್ಥಿಗಳ? ನಿಮ್ಮ ವಿಚಾರ ಏನು, ನೀವೇನ್ ಹೇಳ್ತಿದ್ದೀರಿ? ಇದಕ್ಕೆ ನಮ್ಮ ವಿರೋಧ ಇದೆ. ಆಮೇಲೆ ಬಹಳ ಸ್ಪಷ್ಟವಾಗಿ, ಬಹಳ ಪ್ರಮುಖವಾಗಿ ಇದೇ ನೀಟ್ ವೇದಿಕೆಯಲ್ಲಿ ನೀಟ್ ವಿಚಾರ ಮಾತಾಡ್ರಪ್ಪ ಅಂತಂದ್ರೆ ನಾಮ್ रहेगा अल्लाह की, अगर भारत माता हमारी माँ है तो बाप कौन है? ಇವೆಲ್ಲ ಯಾಕ್ರಿ ಬೇಕು? ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನೀಟ್ ಅನ್ನುವಂಥದ್ದು ಒಂದು ಬಳಕೆಯನ್ನ ಮಾಡಿಕೊಂಡು, ಸೋನಂ ವಾಂಗ್ಚುಕ್ ಅನ್ನು ಬಳಕೆ ಮಾಡಿಕೊಂಡು ಇವರ ಸೋಕಾಲ್ಡ್ ಅಜೆಂಡಾಗಳನ್ನ ತುರ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಸ್ಪಷ್ಟವಾಗಿ ನೆನ್ನೆ ಬಂದಿದ್ದಂತ ವಿದ್ಯಾರ್ಥಿಗಳು ಹೇಳಿದ್ದಾರೆ, ನಾವಿಲ್ಲಿ ನೀಟ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಏನೇನೋ ಘೋಷಣೆ ಹಾಕ್ತಾ ಇದ್ದಾರೆ, ಏನೇನೋ ವಿಚಾರ ಹೇಳ್ತಾ ಇದಾರೆ ಅಂತ. ಹಾಗಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಅವರೇ ಹೇಳಿದ್ದಾರೆ, ನಾವು ಹೇಳ್ತಾ ಇಲ್ಲ. ಅಲ್ಲಿ ಬಂದಿದ್ದಂತ ವಿದ್ಯಾರ್ಥಿಗಳು ಇಲ್ಲ. ಅಲ್ಲಿ ಯಾವ ವಿದ್ಯಾರ್ಥಿಗಳು, ನಾನೊಬ್ಬ ವಿದ್ಯಾರ್ಥಿ ಸಂಘಟನೆಯಲ್ಲಿ ನ್ಯಾಷನಲ್ ಸೆಕ್ರೆಟರಿ ಇದ್ದಂತವನು, ವಿದ್ಯಾರ್ಥಿ ಹೋರಾಟ ಮುಖಾಂತರ ಬಂದಿರತಕ್ಕಂಥವನು. ಯಾವತ್ತಿಗೂ ವಿದ್ಯಾರ್ಥಿಗಳು ಪೊಲೀಸ್ ಅವ್ರ ಮೇಲೆ, ಪೊಲೀಸ್ ಅವ್ರನ್ನ ಹೊಡೆಯುವಂಥದ್ದು, ಪೊಲೀಸ್ ವಾಹನಗಳನ್ನ ಜಖಂ ಮಾಡುವಂಥದ್ದು, 5-6 ಲಕ್ಷ ಜನ ಬರ್ತೀವಿ, ಪಾರ್ಲಿಮೆಂಟ್ ನುಗ್ತೀವಿ ಅಂತ ಯಾವ ವಿದ್ಯಾರ್ಥಿ ಕೂಡ ನೆವರ್ ಇನ್ ಹಿಸ್ ಹಿಸ್ಟರಿ ಕ್ಯಾನ್ ಗಿವ್ ಸಚ್ ಸ್ಟೇಟ್ಮೆಂಟ್ಸ್. ಓಕೆ, ಪುಷ್ಪಾವತಿ ಅವರೇ, ದೆಹಲಿಯಲ್ಲಿ ನಡೀತಾ ಇರುವಂತ ಈ ಹೋರಾಟಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿಗೆ ನಿಮ್ಮ ಪಾರ್ಟಿಯಿಂದ ಯಾಕೆ ಬೆಂಬಲ ಸಿಗ್ತಾ ಇದೆ ಅಂತೇಳಿ? ನಮ್ಮ ಪಾರ್ಟಿ ಯಾವಾಗಲೂ ನ್ಯಾಯದ ಪರ ಇರೋದು. ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ಧ್ವನಿ ಎತ್ತುತ್ತೆ ನಮ್ಮ ಪಾರ್ಟಿ. ವಿದ್ಯಾರ್ಥಿಗಳ ಪರ ನಿಲ್ಬಹುದಿತ್ತಲ್ಲ, ಯಾಕೆ ಕಾಕ್ರೋಚ್ ಜನತಾ ಪಾರ್ಟಿ ಜೊತೆಗೆ ನೀವು ನಿಲ್ಬೇಕಿತ್ತು? ವಿದ್ಯಾರ್ಥಿ ಪರವಾಗೇ ಇರೋದು, ಆದ್ರೆ ಕಾಕ್ರೋಚ್ ಪಾರ್ಟಿನೂ ಅವ್ರ ಪರ ಇರೋದ್ರಿಂದ ನಾವು ಅಲ್ಲಿದ್ದೀವಿ ಅಷ್ಟೇ ಹೊರತು ನಾವೇನು ಇವ್ರಿಗೆ ಸಪೋರ್ಟ್ ಮಾಡಕ್ ಹೋಗಿಲ್ಲ. ನಾವು ಕಾಕ್ರೋಚ್ ಪಾರ್ಟಿಗೆ ಇಲ್ಲ, ವಿದ್ಯಾರ್ಥಿ ಇರಬಹುದು, ಆದ್ರೆ ಇವತ್ತು ನಾವು ವಿದ್ಯಾರ್ಥಿಗಳ ಪರವಾಗೇ ಇದ್ದೀವಿ. ನಾವು ವಿದ್ಯಾರ್ಥಿ ಅವ್ರಿಗೆ ಸರ್ ಇವತ್ತು ಅನ್ಯಾಯ ಆಗಿರೋದು, ಅವರು ನಮ್ಮ ದೇಶದ ಭವಿಷ್ಯ ವಿದ್ಯಾರ್ಥಿಗಳು ಅಂತ್ಯವ್ರ ಮೇಲೆ ಅಲ್ಲೇ ಗೂಂಡಾಗಿರಿ ಇದೆಲ್ಲ ಯಾಕೆ ಸರ್? ಅವ್ರು ಕೇಳ್ತಾ ಇರೋದೇನು? ನ್ಯಾಯಯುತವಾಗಿ ಪರೀಕ್ಷೆ ಮಾಡಲಿ, ಸೋರಿಕೆ ಯಾಕೆ ಆಗುತ್ತೆ, ಅದರಿಂದ ಇರೋ ಅಂತ್ಯವರು ರಾಜೀನಾಮೆ ಕೊಡ್ಲಿ, ಇದನ್ನ ಕೇಳ್ತಾ ಇದ್ದಾರೆ. ಅವ್ರ ಮೇಲೆ ಗುಂಡಾಗಿರಿ ಯಾಕೆ ಮಾಡಬೇಕು ಸರ್? ಸರ್ ಪೊಲೀಸರಿಗೆ ಒಡೆಯೋ ಮಟ್ಟಿಗೆ ಹೋಗಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ನೊಂದಿರ್ಬೋದು, ಎಷ್ಟು ಅಲ್ಲಿ ಅವ್ರು ಕೇಳ್ತಾ ಇರೋದೇನು? ನ್ಯಾಯಯುತವಾಗಿ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದ ಸೋನಮ್ ಅವ್ರು ಮಾಡ್ತಾ ಇರುವಾಗ ಅವ್ರ ಸಪೋರ್ಟ್ ನಿಂತಿದ್ದಾರೆ. ನಮ್ಮ ಬೆಂಗಳೂರಿನಲ್ಲೂ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ. ಸಪೋರ್ಟ್ ಇರುವಾಗ ಅಲ್ಲಿ ಪೊಲೀಸ್ ಅವ್ರು ಯಾಕೆ ಬರ್ತಾರೆ? ಇಷ್ಟೆಲ್ಲ ಸ್ಟೂಡೆಂಟ್ಗಳ ಮೇಲೆ ಏನಕ್ಕೆ ಅಲ್ಲೇ ಆಗುತ್ತೆ? ಅಲ್ಲ, ಪೊಲೀಸ್ ಅವ್ರು ಯಾಕೆ ಬಂದ್ರು ಮೇಡಮ್? ಅಲ್ಲಿ ಯಾಕೆ ಪರಿಸ್ಥಿತಿ ಕಂಟ್ರೋಲ್ ತಪ್ಪಿದ್ ಯಾಕೆ ಸರ್? ಅದೇ ಸರ್, ಇಲ್ಲಿ ಕೆಲವು ಕಾಣದ ಕೈಗಳು ಕೆಲಸ ಮಾಡಿದೆ ಅಂತ ಅನ್ಕೋತೀನಿ. ಇವಾಗ ಯಾರೋ ಒಬ್ರು ಅಲ್ಲಿ ಗುಂಪಲ್ ಗೋವಿಂದ ಅಂತ ಬರ್ಬೋದು, ಪ್ರಚೋದನವಾಗಿ ಏನೇನೋ ಮಾತಾಡಿರ್ಬೋದು, ಅದರಿಂದ ವಿದ್ಯಾರ್ಥಿಗಳಲ್ಲಿ ಗೊಂದಲ ಸೃಷ್ಟಿಯಾಗಿ ಈ ಅವಾಂತರ ಆಗಿರ್ಬೋದು. ಆದ್ರೆ ವಿದ್ಯಾರ್ಥಿಗಳ ಮೇಲೆ ಅಲ್ಲೇ ಮಾತ್ರ ಖಂಡನೀಯ ಸರ್. ಎಸ್ ಬಾಲಾಜಿ ಸರ್, ಯಾರೋ ಇಬ್ಬರ ಜಗಳದಲ್ಲಿ ಪಾಪ ವಿದ್ಯಾರ್ಥಿಗಳು ನೊಂದಿದ್ದಾರೆ. ಅವರು ಹೋರಾಟ ಮಾಡ್ತಾ ಇದ್ದವರು, ಪಾಪ ಅವ್ರಿಗೆ ನ್ಯಾಯ ಸಿಗ್ಬೇಕಿತ್ತು. ಆದ್ರೆ ಇಲ್ಲಿ ಸಿಜೆಪಿ ಪಕ್ಷ, ಇನ್ನೊಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ, ಹಾಗೇನೆ ಬೇರೆ ಬೇರೆ ಪಾರ್ಟಿಗಳ ಎಂಟ್ರಿ ಆಗಿದೆ. ಇಲ್ಲಿ ಸಮಸ್ಯೆಗೆ ಸಿಕ್ಕಾಕೊಂಡಿರೋದು ವಿದ್ಯಾರ್ಥಿಗಳು, ಮತ್ತಾರೋ ಬೇಳೆ ಬೇಯಿಸ್ಕೊಳ್ತಿದ್ದಾರೆ. ಏನ್ ಹೇಳ್ತೀರಾ? ವಿದ್ಯಾರ್ಥಿಗಳ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂದ್ರೆ, ವಿದ್ಯಾರ್ಥಿಗಳು ಅನ್ನೋದಕ್ಕಿಂತ ಈ ಜೆನ್ಜಿ ಜನರೇಷನ್ ಏನಿದೆ, ಇವರಿಗೆ ಇವತ್ತು ಕನೆಕ್ಟಿವಿಟಿ ತುಂಬಾ ಈಸಿಯಾಗಿ ಸಿಗ್ತಾ ಇದೆ.
ಇಡೀ ಪ್ರಪಂಚದಲ್ಲಿ ನನ್ನ ಪ್ರಕಾರ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ ಇಂಟರ್ನೆಟ್ ಫ್ರೀ ಆಗಿದೆ ಇವತ್ತು ಮಕ್ಕಳಿಗೆ. ಹೌದು. ಆದ್ದರಿಂದ ನಿಮಗೆ ಯಾವುದೂ ಯಾರಿಂದನೂ ಮುಚ್ಚುಮರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಏನಾಗ್ತಾ ಇದೆ, ಇದು 1905ರಲ್ಲಿ ಯಾವಾಗ ಲಾರ್ಡ್ ಎಡ್ವರ್ಡ್ನ ಹತ್ಯೆ ಆಯಿತು ಆವತ್ತು ಕೋಲ್ಕತ್ತಾದಲ್ಲಿ, ಆವತ್ತಿಂದ ಹಿಡಿದು ನಿಮ್ಮ ಶಾಹೀನ್ ಬಾಗ್ ಗಲಾಟೆ ತನಕನೂ ನಿರ್ಭಯ ಹತ್ಯೆ ಪ್ರಕರಣದ ಅದರಲ್ಲೂ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗಿದೆ. ಅದು ವಿದ್ಯಾರ್ಥಿ ಸಂಘಟನೆಯಿಂದನೇ ಬಂದಂಥ KPCC ಅಧ್ಯಕ್ಷರು ಇದ್ದಾರೆ, ಅದೇ ಸಂಘಟನೆಯಿಂದ ಬಂದಂಥ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಬಿಜೆಪಿಲೂ ಅನೇಕ ಶಾಸಕರಿದ್ದಾರೆ, ABVP ಸಂಘಟನೆಯಿಂದ ಬಂದಂಥವ್ರು ನೂರಾರು ಕೇಸುಗಳು ಹಾಕಿಸ್ಕೊಂಡಿದ್ದಾರೆ ಅವರೆಲ್ಲ. ವಿದ್ಯಾರ್ಥಿ ಸಂಘಟನೆ CT ರವಿಯಿಂದ ಹಿಡಿದು ನಾನು ಅವ್ರನ್ನೆಲ್ಲ ಪರ್ಸನಲ್ ಆಗಿ ನಾನು ಬಲ್ಲಂತವ್ರು, ಮುಖ್ಯಮಂತ್ರಿಗಳು ಕೂಡ ಅವರು ವಿದ್ಯಾರ್ಥಿ ಸಂಘಟನೆಯಲ್ಲಿ ಇದ್ದವರು. ಆದರೆ ಇದೇ ವಿದ್ಯಾರ್ಥಿ ಸಂಘಟನೆಗಳನ್ನ ದುರುಪಯೋಗ ಪಡಿಸ್ಕೊಳ್ಳುವಂಥ ರಾಜಕೀಯ ಪಕ್ಷಗಳು ಅಥವಾ ಅವ್ರ ಸ್ಟ್ರಾಟಜಿಗಳನ್ನ ನಾವು ನೋಡೋದಾದ್ರೆ ನಮ್ಮ ಸ್ಟೇಟಲ್ಲೇ ದೇವರಾಜ ಅರಸು ಸಾಹೇಬ್ರ ಕಾಲದಲ್ಲೇ ಸ್ವಲ್ಪ ನಡೆದಿದೆ, ಅವ್ರ ಅಳಿಯವ್ರ ಕಾಲದಲ್ಲಿ ನಡೆದಿತ್ತು ಅನ್ನೋ ಒಂದು ಅಲಿಗೇಷನ್ ಇವತ್ತಿಗೂ ಇದೆ. ಜಯರಾಜು ಅವ್ರ ಕಾಲದಲ್ಲೆಲ್ಲ ಸ್ಟೂಡೆಂಟ್ ಪಾಲಿಟಿಕ್ಸ್ ನಡೀತು ಅಂತ. ಇವತ್ತೇನಾಗಿದೆ, ಈ ಯಾವುದೋ ಒಂದು ಸೇಯಿಂಗ್ ನನಗೆ ಜ್ಞಾಪಕ ಬರ್ತಾ ಇಲ್ಲ, ಇವತ್ತು ಯಾವುದೇ ಒಂದು ಅಪೋಸಿಷನ್ ಪಾರ್ಟಿ ಸೆಂಟ್ರಲ್ ಲೆವೆಲಲ್ಲಿ ಏನಾಗಿದೆ, ಸ್ಟೇಟ್ ಲೆವೆಲಲ್ಲಿ ಆಗಿರೋದೇ ಆಗಿದೆ. ಇವ್ರು ಯಾರಿಗೇ ಆಗಲಿ, ಆಮ್ ಆದ್ಮಿನವ್ರಿಗಾಗಲಿ ಅಥವಾ ಯಾವುದೇ ಒಬ್ರಿಗಾಗಲಿ, ಇವ್ರಿಗೆ ಒಂದು ಐಡೆಂಟಿಟಿ ಕ್ರೈಸಿಸ್. ಈಗ ಯಾವ ರೀತಿಗೆ ಅಂದರೆ ಆಮ್ ಆದ್ಮಿ ಪಕ್ಷಕ್ಕೆ ಅಲ್ಲ ಮೇಡಮ್, ಯಾಕೆ ಅಂತ ಹೇಳ್ತೀನಿ ಕೇಳಿ ದಯವಿಟ್ಟು. ಐಡೆಂಟಿಟಿ ಕ್ರೈಸಿಸ್ ಅಂದ್ರೆ ಏನಾಗಿದೆ, ಫಾರ್ ದ ಕೈಂಡ್ ಆಫ್ ಸಪೋರ್ಟ್ ವಾಟ್ ಕೇಜ್ರಿವಾಲ್ ಸಾಬ್ ಗೇನ್ಡ್, ಅವ್ರಿಗೆ ಆ ಥರ ಸೋಲು ಅದು ಯಾರು ಎಕ್ಸ್ಪೆಕ್ಟು ಅಲ್ಲ, ಯಾರು ಕನಸಲ್ಲೂ ನೆನೆಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ ಥರ ಜನ ಉತ್ತರ ಕೊಟ್ಟಿದ್ದಾರೆ. ಆದ್ರಿಂದ ಇವತ್ತು ಮೋದಿ ಅವ್ರಿಗಾಗಲಿ ಅಥವಾ ಇಲ್ಲಿ ಸ್ಟೇಟಲ್ಲಿ DK ಶಿವಕುಮಾರ್ ಅವ್ರಿಗೆ ಆಗಲಿ ಏನಾಗಿದೆ, ಇದನ್ನ ಜಸ್ಟ್ ಎನ್ಕ್ಯಾಶ್ ಮಾಡಿಕೊಂಡು ಇವರು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಇಲ್ಲೆಲ್ಲೂ HRD ಮಿನಿಸ್ಟರ್ ಬಂದು ರಿಪ್ಲೈ ಮಾಡ್ತಾ ಇಲ್ಲ. ಇವರು ಒಂದು ಡಿಮ್ಯಾಂಡ್ ಇದ್ರೆ ಸಾರ್ಟ್ ಔಟ್ ಮಾಡ್ಬೋದಾಗಿತ್ತು ಅನ್ನೋ ಸರ್ಕಾರ. ಒಂದು ಡಿಮ್ಯಾಂಡ್ ಏನು, ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಬೇಕು ಅನ್ನೋದು. ಸರ್ ಒಂದು ಹೇಳ್ತೀನಿ ಕೇಳಿ, ಮೋದಿ ಅವರು ದೇಶ ಕಂಡಂತ ಅತ್ಯಂತ ಪ್ರಭಾವ ಪ್ರಧಾನಿ, ಅದರಲ್ಲಿ ಎರಡನೇ ಮಾತಿಲ್ಲ. ಖಂಡಿತ ಅದು ನಾನು ಪಕ್ಷಾತೀತವಾಗಿ ಅಬ್ಸಲ್ಯೂಟ್ಲಿ ನ್ಯೂಟ್ರಲ್ ಪರ್ಸನ್ ಆಗಿ ಹೇಳ್ತೀನಿ. ಇವತ್ತು ರಾಜ್ಯ ಕಂಡಂತ ಅತ್ಯಂತ ಬಲಿಷ್ಠ ಮುಖ್ಯಮಂತ್ರಿಗಳಲ್ಲಿ DK ಶಿವಕುಮಾರ್ ಮುಂಚೂಣಿಯಲ್ಲಿದ್ದಾರೆ, ಅದನ್ನು ನಾನು ಒಪ್ಕೋಬೇಕು. ಆದ್ರೆ ಯಾವುದೇ ಒಂದು ಹೋರಾಟ ಅಂತ ಬಂದಾಗ ಅದಕ್ಕೊಬ್ಬ ಲೀಡರ್ ಇರಬೇಕು. ಮೊದಲನೇ ಪ್ರಾಬ್ಲಮ್, ಕಾಕ್ರೋಚ್ ಪಾರ್ಟಿ ರಿಜಿಸ್ಟರ್ಡೇ ಅಲ್ಲ. ಈಗ ಅದನ್ನ ಎನ್ಕ್ಯಾಶ್ ಮಾಡ್ಕೊಳಕ್ಕೆ ಇವರೆಲ್ಲ ಸೇರ್ತಾ ಇದ್ದಾರೆ. ವೆಲ್ ಸರ್, ವೆಲ್ ಇಟ್ನಾಳ್ ಸರ್, ನಿಮ್ಮಿಂದ ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಪಡಿತಾ ಹೋಗ್ತೀನಿ. ಒಂದು ಕಡೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರೆ ಅದು ರಾಜಕೀಯ ಸ್ವರೂಪವನ್ನ ಪಡ್ಕೊಂಡಿದ್ದು ಹೇಗೆ, ಇವರಿಗೆ ಎಲ್ಲಿಂದ ಬೆಂಬಲ ಸಿಗ್ತಾ ಇದೆ, ಹಾಗೇನೆ ಕೇಂದ್ರ ಸರ್ಕಾರ ಈ ವಿದ್ಯಾರ್ಥಿಗಳ ಪ್ರತಿಭಟನೆ ಮೇಲೆ ತೆಗೆದುಕೊಂಡಂತ ಒಂದಷ್ಟು ಕ್ರಮಗಳು ಇದು ಸರಿನಾ ಎನ್ನುವಂತ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ಳುತ್ತೆ. ಚರ್ಚಾ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ಬಳಿಕ.